माशाल्लाह सुभान अल्लाह। आप लोग भी उनकी तारीफ के लिए माशाल्लाह सुभान अल्लाह कहे तो बच्चों को क्या है और ज्यादा जोश आता है पढ़ने के लिए, कुछ करने के लिए। जी सर, ये प्रोग्राम में क्या क्या करना है वो यहाँ पर कि सबसे पहले आपको यहाँ पर अपना अपना तारुफ देना है और हम तमाम टीचर्स का भी तारुफ देना है। और उसके बाद यहाँ पर आपके सामने एलबीए क्या है और FLN क्या है इसके बारे में मालूमात दिए जाएंगे और उसके साथ साथ बच्चों के आपके रिजल्ट्स भी आपको बताएंगे, मतलब बच्चे कौन जो हायर नंबर लिए हैं, जो क्लास में फर्स्ट आए, सेकेंड आए, थर्ड आए, बच्चों के बारे में भी आपको बताया जाएगा। उसके बाद यहाँ पर RTE करके एक एक्ट है। मसरत और है आपका, मैं ये आपको बताऊं, स्कूल के बोर्ड के ऊपर ही नाम लिखे हुआ है हमारे मदरसे का स्कूल, तुम्हारा मदरसा। ये मेरा मदरसा नहीं है, सरकार का नहीं। हम बोर्ड के ऊपर लिख के लगा दिए क्या, तुम्हारा मदरसा, तुम्हारा स्कूल, और जो है तुम जो है स्कूल को संभालने वाले। मैं इससे पहले भी बोला था, कभी भी बोर्ड के ऊपर यहाँ ये देख ले सकते हैं कि हमारे महल्ले का, हमारा बोले तो मेरा जाति घर बोले, तुम्हारा जाति घर है, तुम्हारा जाति स्कूल को संभालना है, इसके जिम्मेदार सब भी है। अपने आप में दरिया हूँ एक अजायब का, मैं हौसलों के मोरों के नारे रखता हूँ। ಇಡೀ ಇತಿಹಾಸದಲ್ಲಿ ಪೇರೆಂಟ್ಸ್ ಟೀಚರ್ ಮೆಗಾ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಾನು ನವೆಂಬರ್ 1 ನಾನು ಹೇಳಿದ್ದೆ. ಈಗ 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ. ಈಗ ತಾನೇ ನಾನು ಎಲ್ಲ SDMC ಅವ್ರ ಜೊತೆಗೆ VC ಮಾಡ್ಕೊಂಡು ಬಂದೆ. ಸಾಕಷ್ಟು ಜನರು ಪಾರ್ಟಿಸಿಪೇಟ್ ಮಾಡಿದ್ರು, ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಒಳ್ಳೇದು ಅಂತ ಹೇಳಿ. ಯಾಕೆಂದ್ರೆ ಮಕ್ಕಳ ಬಗ್ಗೆ ಏನಾಗಿದೆ, ಇಲ್ಲಿ ತಂದೆ ತಾಯಿಯವರು ಕೂಡ ಅಷ್ಟೊಂದು ಜವಾಬ್ದಾರಿಯನ್ನು ತಗೊಂಡಿಲ್ಲ. ಅಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಡ್ತಾರೆ. ಬಟ್ ಶಾಲೆಗೆ ಹೋಗಿ ಮಾತಾಡಿ ನಮ್ಮ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ ನೋಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆನೂ SDMC ಅವ್ರು ನೋಡಬೇಕಾಗತ್ತೆ. ಇದೊಂದು ಒಳ್ಳೆ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಈಗ ನಾವು ಇಲ್ಲಿಂದ ಒಂದು ರೂಮ್ ಕಳಿಸ್ತೀವಿ, ಇಲ್ಲ ಒಂದು ಶೌಚಾಲಯ ಕಳಿಸ್ತೀವಿ, ಅದು ನಿಜವಾಗ್ಲೂ ಬೇಕಾ ಬೇಡ ನೋಡ್ಬೇಕಲ್ಲ. ಅದನ್ನ ವ್ಯವಸ್ಥೆಯನ್ನ ನಮಗೂ ತಿಳುವಳಿಕೆ ಬರ್ತಕ್ಕಂಥದ್ದು, ಮತ್ತೆ ನಮ್ಮ ಅಧಿಕಾರಿಗಳು ಕೂಡ ಒಂದು ಹತೋಟಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೆ ತಂದೆ ತಾಯಿಯವ್ರಿಗೂ ಕೂಡ ಅವತ್ತು ಮಿಡ್ ಡೇ ಮೀಲ್ಸ್ ನಾವೇನು ಕೊಡ್ತೀವಿ ಅದ್ರ ಜೊತೆಗೆ ಅವ್ರ ಊಟದ ವ್ಯವಸ್ಥೆ ಜೊತೆಗೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಈ ತರ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. LKG UKG ಈ ತರ, ಪ್ರೈಮರಿ ಸ್ಕೂಲಿಗೆ, ಹೈಸ್ಕೂಲಿಗೆ ಏನು, ಮತ್ತೆ SSLC ಅವ್ರಿಗೆ ಏನು ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅತಿ ಶಿಕ್ಷಕರನ್ನ ಫುಲ್ ಕೊಟ್ಟಿದ್ದೀವಿ, ಪರ್ಮನೆಂಟ್ ಟೀಚರ್ಸ್ನ ಮುಂದೆ ತಗೋತಾ ಇದ್ದೀವಿ. ಮತ್ತೆ ಮಕ್ಕಳಿಗೆ ಹೆಂಗೆ ಇದು ಮಾಡಬೇಕು, ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಅದ್ಭುತವಾಗಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಬೇರೆಯವರೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಹಣದ ವ್ಯವಸ್ಥೆನೇ ಮಾಡ್ತಾ ಇದ್ದಾರೆ, ವ್ಯವಸ್ಥೆಯನ್ನು ಕೊಡೋದು, ದುಡ್ಡು ಕೊಡಲ್ಲ, ವ್ಯವಸ್ಥೆಯನ್ನು ಮಾಡ್ತಾರೆ. ಇದೆಲ್ಲದೂ ಚರ್ಚೆ ಆದಾಗ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ನಾವು ವ್ಯವಸ್ಥೆಯನ್ನು ಕೂಡ ಒಳ್ಳೆ